ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಯ ಏಳು ಬೀಳು, ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲವನ್ನು ಕೂಡ ಸಮಚಿತ್ತವಾಗಿ ತಗೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನು ಏನಾದರೂ ಈ ದೇಶದಲ್ಲಿ ಹೊಂದಿರತಕ್ಕಂಥ ರಾಜಕಾರಣಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹಾಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಸಾರಾ ಮಹೇಶ್ ಅಣ್ಣವರು, ನಾಡಗೌಡರು ಸಾಹೇಬರು, ಪುಟ್ಟರಾಜಣ್ಣವರು, ಹರೀಶ್ ಅವರು, ಮಂಜೇಗೌಡರು, ನಮ್ಮ KR ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು, ಅಶ್ವಿನ್ ಅಣ್ಣವರು ಎಲ್ಲರೂ ಕೂಡ ದೀರ್ಘಕಾಲ ಕೂತಿದ್ದರು. ಹಾಗಾಗಿ ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ಸಂಘಟನೆಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಕೊಂಡು ಒಂದು ವೇಗವಾಗಿ ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದರು. ನಾಳೆಯಿಂದ ಪಾರ್ಲಿಮೆಂಟು ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ದೆಹಲಿಗೆ ಬನ್ನಿ ಅಂತಕ್ಕಂಥದ್ದು ಆಹ್ವಾನ ನೀಡಿದ್ದಾರೆ. ಮುಂದೆ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಇನ್ನೊಂದು ಕಡೆ ಕುಮಾರಸ್ವಾಮಿಯವರ ಈಗಿನ ಶಕ್ತಿ ಪ್ರದರ್ಶನ ಅಂದರೆ ಅವರ ಒಂದು ಕೇಂದ್ರ ಸಚಿವರಾಗಿದ್ದಂಥವ್ರು ಈ ಸೋಲು ಅವ್ರಿಗೆ ಹೇಗೆ ಅನ್ಬೋದು ಅಂತ? ಚುನಾವಣೆಗಳಲ್ಲಿ ಏನಾಗ್ತದೆ, ಇದು ಬೈ ಎಲೆಕ್ಷನಲ್ಲಿ ಸರ್ವೇ ಸಾಮಾನ್ಯ ಒಂದು ಆಡಳಿತಾರೂಢ ಪಕ್ಷದ ಪರವಾಗಿ ಎಲ್ಲ ರೀತಿ ಒಂದು ರೀತಿ ಅಧಿಕಾರ, ಹಣದ ಬಲ, ತೋಳ್ಬಲ ಎಲ್ಲವೂ ಕೂಡ ಅವ್ರಿಗೆ ಹೆಚ್ಚಾಗಿರೋವಂಥ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ಗಳು ಒಂದೊಂದ್ಸಲಿ ನಾವು ಅಂದ್ಕೊಂಡ ಮಟ್ಟಕ್ಕೆ ನಮಗೆ ಫಲಿತಾಂಶ ಹೊರಗೆ ಬರಲಿಕ್ಕಿಲ್ಲ. ಆದರೂ ಕೂಡ ನಾನು ತಾಲೂಕಿನ ಜನತೆ 87,000 ನನ್ನ ಪರವಾಗಿ NDA ಅಭ್ಯರ್ಥಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಯಾವುದೋ ಒಂದು ಸಮುದಾಯವನ್ನು ಬಹುಶಃ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಸಮುದಾಯ ಸಂಪೂರ್ಣವಾಗಿ ನಮ್ಮ ಕೈಯನ್ನು ಬಿಟ್ಟು ಬೇರೆ ಕಡೆ ಆ ಮತಗಳು ಕ್ರೋಢೀಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶನ ನಾವು ಇವತ್ತು ಒಪ್ಕೊಳ್ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದೇನಿಲ್ಲ. ಇವತ್ತು ಜನ ಒಂದು ತೀರ್ಪು ಕೊಟ್ಟಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಆದರೆ ರಾಮನಗರ ಜಿಲ್ಲೆ ಹಾಗೂ ನಮ್ಮ ನಂಟು 40 ವರ್ಷದ ನಂಟು ಅಂತಕ್ಕಂಥದ್ದನ್ನ ಚುನಾವಣೆ ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತೇನೆ. ಹತ್ತತ್ರ 8 ಬಾರಿ ನಮಗೆ ರಾಮನಗರ ವಿಧಾನಸಭಾ ಕ್ಷೇತ್ರ 6 ಸಾರಿ, ಚನ್ನಪಟ್ಟಣದಲ್ಲಿ 2 ಸಾರಿ, ಹತ್ತತ್ರ 8 ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಹಾಗಾಗಿ ನಾನು ಕೆಲವೊಂದಷ್ಟು ಯುವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಯುವಕನಾಗಿ ಯುವಕರಲ್ಲಿ ಒಂದು ಮಾತನ್ನು ಕೊಟ್ಟಿದ್ದೆ. ಕೊಟ್ಟ ಮಾತಿನಂತೆ ಇವತ್ತು ರಾಜ್ಯದ ಜನತೆ, ಜಿಲ್ಲೆಯ ಜನತೆ, ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವ ಸ್ಥಾನದಲ್ಲಿ ಇವತ್ತು ಕೂರಿಸಿದ್ದಾರೆ. ಹಾಗಾಗಿ ಇವತ್ತು ನಾನು ಇಲ್ಲಿ ನನ್ನ ಅಧಿಕಾರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ.